ಸ್ಟೂಡೆಂಟ್ಸ್ ಎಲ್ಲರಿಗೂ SSLC ಫ್ರೆಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವಿವತ್ತು ನಿಮಗೆ ನಾಳೆ ನಡೆಯುವಂತಹ ಸಮಾಜ ವಿಜ್ಞಾನ ಪರೀಕ್ಷೆಗೆ ಬರುವಂಥ ಮುಖ್ಯ ಪ್ರಶ್ನೆಗಳನ್ನು ನೋಡೋಣ. ಈಗ ಆಲ್ರೆಡಿ ನೀವು ಎಕ್ಸಾಮ್ 1ನಲ್ಲಿ ಬರೆದಿರ್ತೀರ, ಬಟ್ ನಿಮಗೆ ಕಡಿಮೆ ಮಾರ್ಕ್ಸ್ ಸಿಕ್ಕಿರ್ಬೋದು ಅಥವಾ ನೀವು ಎಕ್ಸಾಮ್ ಅಟೆಂಡ್ ಮಾಡದಿರೇ ಇರ್ಬೋದು. ಸೊ ಆ ಒಂದು ರೀಸನ್ಸಿಂದ ನೀವು ಸೆಕೆಂಡ್ ಎಕ್ಸಾಮ್ನ ಅಟೆಂಡ್ ಮಾಡ್ತಾ ಇರ್ತೀರ. ಸೊ ನಾಳೆ ಒಂದು ಪರೀಕ್ಷೆಗೆ ಯಾವ್ಯಾವ ಪ್ರಶ್ನೆಗಳು ಇಂಪಾರ್ಟೆಂಟ್ ಅನ್ನೋದನ್ನು ನಾನು ಪಾರ್ಟ್ 2 ವೀಡಿಯೋಸ್ ಮಾಡಿದ್ದೀನಿ. ಸೊ 2 ವೀಡಿಯೋಸಲ್ಲಿ ಪಾರ್ಟ್ 1 ಮತ್ತು ಪಾರ್ಟ್ 2 ಇದೆ. ಇವಾಗ ಪಾರ್ಟ್ 1 ಮಾಡ್ತಾಯಿದ್ದೀನಿ. ಸೊ ಪಾರ್ಟ್ 2 ಏನಾದರೂ ವೀಡಿಯೋ ಬೇಕಿದ್ದರೆ ನಿಮಗೆ ಕಮೆಂಟ್ ಹಾಕಿ, ನಾನು ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ. ನಿಮಗೆ ಯಾವುದೇ ರೀತಿ ಡೌಟ್ಸ್ ಬಂದರೂ ಸಹ ಕಮೆಂಟ್ ಹಾಕಿ, ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಪೂರ್ತಿ ವಿಡಿಯೋನ ನೋಡಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಕೊಳ್ಳಿ. ನೀವು ಲೈಕ್ ಮಾಡಿದಾಗಲೇ ನಮಗೆ ಒಂಥರ ಕಾನ್ಫಿಡೆನ್ಸ್ ಬರುತ್ತೆ. ಸೊ ನಾವು ಹೆಚ್ಚೆಚ್ಚು ವೀಡಿಯೋಸ್ನ ಮಾಡಿ ಹಾಕ್ಬೋದು. ಇದೇ ರೀತಿ ನೀವು ಇಷ್ಟಪಡ್ತಿದ್ದೀರಾ ಅಂತ ನಮಗೂ ಗೊತ್ತಾಗುತ್ತೆ. ಅದಕ್ಕೋಸ್ಕರ ಈ ವಿಡಿಯೋಗೆ ಲೈಕ್ ಮಾಡಿ. ಬನ್ನಿ, ಹಾಗಾದರೆ ನಾಳೆ ನಿಮಗೆ ಯಾವ್ಯಾವ ಇಂಪಾರ್ಟೆಂಟ್ ಕ್ವಶನ್ಸ್ ಬರುತ್ತೆ ಅನ್ನೋದನ್ನು ನೋಡೋಣ. ಹಾಗೆ ಪಾರ್ಟ್ 2 ವಿಡಿಯೋ ಬೇಕಾದರೆ ಕಮೆಂಟ್ ಹಾಕಿ. ಮೊದಲು ನಿಮಗೆ ಇಲ್ಲಿ ಭಾರತಕ್ಕೆ ಹೊಸ ಜಲಮಾರ್ಗ ಕಂಡುಹಿಡಿಯಲು ಕಾರಣವಾದ ಅಂಶಗಳನ್ನು ಅಂತ ಕೇಳಿದ್ದಾರೆ. ಸೊ ಇದೇ ರೀತಿ ಪ್ರಶ್ನೆ ಡಿಫ್ರೆಂಟಾಗಿ ಬರುತ್ತೆ ನಿಮಗೆ. ಈ ಒಂದು ಪ್ರಶ್ನೆ ಎಷ್ಟು ಡಿಫ್ರೆಂಟ್ ಟೈಪ್ಸಲ್ಲಿ ಬರುತ್ತೆ ಅನ್ನೋದನ್ನು ಕೆಳಗಡೆ ಕೊಟ್ಟಿದ್ದಾರೆ. ಸೊ ಇನ್ನೊಂದು ಪ್ರಶ್ನೆ ಓದ್ಬಿಟ್ಟು ತೋರಿಸ್ತೀನಿ. ಕಾನ್ಸ್ಟಾಂಟಿನೋಪಲ್ನ ಪತನ ಭಾರತಕ್ಕೆ ಹೊಸ ಜಲಮಾರ್ಗದ ಅನ್ವೇಷಣೆಗೆ ದಾರಿ ಮಾಡಿತು ಹೇಗೆ ಅಂತ ಕೇಳಿದ್ದಾರೆ. ಸೊ ಅದೇ ರೀತಿ ಕೆಳಗಡೆನೂ ಪ್ರಶ್ನೆ ಇದೆ. ಸೊ ಈ ಒಂದು ಪ್ರಶ್ನೆ ಯಾವ ಇಯರ್ಸಲ್ಲಿ ಬಂದಿದೆ ಅನ್ನೋದನ್ನು ಕೊಟ್ಟಿದ್ದಾರೆ, ಕೆಳಗಡೆ ನೋಡ್ಬೋದು. ಸೊ ನಾನು ಇದನ್ನೆಲ್ಲ ನಿಮಗೆ ಹೆಲ್ಪ್ ಆಗಲಿ ಅಂತ ಹಾಕ್ತಾಯಿದ್ದೀನಿ. ಸೊ ಎಲ್ಲ ನೋಡ್ಕೊಳ್ಳಿ. ಇದೆಲ್ಲ ಬೋರ್ಡ್ ಎಕ್ಸಾಮ್ಸಲ್ಲಿ ಬಂದಿರುವಂಥ ಪ್ರಶ್ನೆಗಳು. ಸೊ ಆನ್ಸರ್ ಕೆಳಗಡೆ ಇದೆ, ನೋಡ್ತಾ ಇರ್ಬೋದು. ಪಾಯಿಂಟ್ಸ್ ವೈಸ್ ಕೊಟ್ಟಿದ್ದಾರೆ. ಸೊ ನಿಮಗೆ 1 ಪಾಯಿಂಟ್ಗೆ ಹಾಫ್ ಮಾರ್ಕ್ಸ್ ಬರುತ್ತೆ. ಅಂದರೆ ಇದು 3 ಮಾರ್ಕ್ಸ್ಗೆ ಇಲ್ಲ 2 ಮಾರ್ಕ್ಸ್ಗೆ ಬರುವಂಥ ಪ್ರಶ್ನೆಯಾಗಿದೆ. ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟು ಪ್ಲಾಸಿ ಕದನಕ್ಕೆ ಕಾರಣಗಳನ್ನು ತಿಳಿಸಿ. ಸೊ 3 ರೀಸನ್ಸ್ ಇದೆ. ಮೊದಲನೇದು ದಸ್ತಕ್ಗಳ ದುರುಪಯೋಗ, ಅನುಮತಿ ಇಲ್ಲದೆ ಕೋಟೆಯ ದುರಸ್ತಿ, ಕಪ್ಪು ಕೋಣೆ ದುರಂತ. ಈ 3 ರೀಸನ್ಸನ್ನು ಬರೆದ್ರೆ ಪ್ರಶ್ನೆ ಎಷ್ಟು ಮಾರ್ಕ್ಸ್ಗಿರುತ್ತೋ ಅಷ್ಟೇ ಕೊಡ್ತಾರೆ. ಸೊ ಇದು ನೀವು ಎಕ್ಸ್ಟ್ರಾ ಓದ್ಕೊಳ್ಳೋ ಹಾಗಿಲ್ಲ, ಇರೋದೇ 3 ರೀಸನ್ಸು. ಸೊ ಇಷ್ಟೇ ಬರೀರಿ ಸಾಕು. ನೆಕ್ಸ್ಟ್ ನೋಡೋಣ. ಪ್ಲಾಸಿ ಕದನದ ಪರಿಣಾಮಗಳನ್ನು ವಿವರಿಸಿ ಅಂತ ಕೇಳಿದ್ದಾರೆ. ಸೊ ನೀವಿಲ್ಲಿ ನೋಡ್ತಾ ಇದ್ದೀರಾ, ಪ್ಲಾಸಿ ಕದನಕ್ಕೆ ಯಾವ ಒಂದು ಪರಿಣಾಮಗಳಿದೆ, ಪ್ಲಾಸಿ ಕದನದ ನಂತರ ಏನೇನು ಪರಿಣಾಮ ಬೀರಿತು ಅನ್ನೋದು. ಸೊ ನೋಡ್ಕೊಳ್ಳಿ. ಮೊದಲನೇದು ನಾನು ನಿಮಗೆ ಹೇಳಿದೆ ಕಾರಣಗಳನ್ನು. ಈಗ ಪರಿಣಾಮಗಳನ್ನು ನೋಡ್ತಾ ಇದ್ದೀರಾ. ಸೊ ಇದು ಅಷ್ಟೇ 2 ಇಲ್ಲ 3 ಮಾರ್ಕ್ಸ್ಗೆ ಕೊಡುವಂಥ ಪ್ರಶ್ನೆಯಾಗಿದೆ. ನೆಕ್ಸ್ಟ್ ನೋಡ್ತಾ ಇದ್ದೀರಾ, ಬಕ್ಸಾರ್ ಕದನಕ್ಕೆ ಕಾರಣಗಳೇನು. ಸೊ ಇದು ಅಷ್ಟೇ ಯಾವ್ಯಾವ ಡಿಫ್ರೆಂಟ್ ಟೈಪ್ಸಲ್ಲಿ ಕ್ವಶನ್ಸನ್ನು ಕೇಳ್ತಾರೆ ಅನ್ನೋದನ್ನು ನೀವು ನೋಡ್ಬೋದು ಇಲ್ಲಿ. ಸೊ ಡಿಫ್ರೆಂಟ್ ಟೈಪ್ಸಲ್ಲಿ ಈ ರೀತಿನಾದರೂ ಕೇಳ್ಬೋದು, ಆ ರೀತಿನಾದರೂ ಕೇಳ್ಬೋದು ಅನ್ನೋ ಥರ ಕೊಟ್ಟಿದ್ದಾರೆ. ಸೊ ಇದನ್ನೆಲ್ಲ ನೀವು ಒಂದು ಸಾರಿ ಓದಿದರೆ ನಿಮಗೆ ಎಕ್ಸಾಮಲ್ಲಿ ಈ ಪ್ರಶ್ನೆ ನಾನು ಓದಿದ್ದೆ, ಈ ಪ್ರಶ್ನೆಗೆ ಇದೇ ಉತ್ತರ ಅಂತ ಗೊತ್ತಿರುತ್ತೆ. ಸೊ ನೀವೇನಾದರೂ ಪ್ರಶ್ನೆನೇ ಗಮನಿಸಿಲ್ಲ ಅಂದರೆ ನೀವು ಬರುವಂಥ ಮಾರ್ಕ್ಸನ್ನು ಕಳ್ಕೊಳ್ಳುವಂಥ ಸಾಧ್ಯತೆಗಳಿರುತ್ತೆ. ಸೊ ಅದಕ್ಕಾಗಿ ಪ್ರಶ್ನೆಗಳನ್ನು ಒಂದು ಸಾರಿ ಆದರೂ ನೋಡಿಕೊಂಡು ಹೋಗಿರಿ, ಆವಾಗ ನಿಮಗೆ ಈಸಿ ಆಗುತ್ತೆ. ಆನ್ಸರ್ ಗೊತ್ತಿಲ್ಲ ಅಂತ ಬಿಟ್ಟು ಬರೋದಕ್ಕಿಂತ ಏನಾದರೂ ಗೊತ್ತಿದೆ ಅಂತ ಬರೋದು ಒಂಚೂರು ಮಾರ್ಕ್ಸನ್ನು ಗಳಿಸ್ಕೊಳ್ಳುತ್ತೆ ನಿಮಗೆ. ಅದಕ್ಕೋಸ್ಕರನೇ ಹೇಳ್ತಾ ಇರೋದು. ಸೊ ನೆಕ್ಸ್ಟ್ ನೋಡಿ, ಬಕ್ಸಾರ್ ಕದನದ ಪರಿಣಾಮಗಳವು. ಸೊ ಇದಕ್ಕೂ ಅಷ್ಟೇ ಯಾವ್ಯಾವ ಥರ ಡಿಫ್ರೆಂಟ್ ಟೈಪ್ಸಲ್ಲಿ ಕ್ವಶನ್ಸನ್ನು ಕೇಳ್ತಾರೆ ಅನ್ನೋದನ್ನು ಕೊಟ್ಟಿದ್ದಾರೆ, ನೋಡ್ತಿರ್ಬೋದು ಕೆಳಗಡೆ. ಸೊ ನಾವು ಇದೇ ರೀತಿ ಎಲ್ಲ ಪ್ರಶ್ನೆಗಳಿಗೂ ಹಾಗೂ ನಿಮಗೆ ಮುಂದೆ ಬರುವಂತಹ ಎಕ್ಸಾಮ್ಸ್ಗೂ ಸಹ ಒಂದು PDF ಆಗಿರ್ಬೋದು, ನಿಮಗೆ ಬೇಕಾಗುವಂಥ ಸ್ಟಡಿ ಮೆಟೀರಿಯಲ್ಸನ್ನು ನಾವು ನಿಮಗೆ ವಿಡಿಯೋಸ್ ಮುಖಾಂತರ ತಲುಪಿಸ್ತೀವಿ. ಸೊ ಇದಕ್ಕೋಸ್ಕರ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಇವಾಗ ಯಾರು ನೆಕ್ಸ್ಟು 10th ಆಗ್ತಾ ಇದ್ದೀರಾ, ಯಾರಾದರೂ 9th ಅವರು ಈ ವಿಡಿಯೋನ ನೋಡ್ತಾ ಇದ್ದರೆ, ಅಂದರೆ 9th ಕಂಪ್ಲೀಟ್ ಆಗಿರೋರು, ದಯವಿಟ್ಟು ನೀವು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ನಿಮಗೆ ನಮ್ಮ ಚಾನಲಿಂದ ತುಂಬ ಉಪಯೋಗ ಆಗುತ್ತೆ. ಅದಕ್ಕೋಸ್ಕರನೇ ಯಾರಾದರೂ ಇವಾಗ ಸೆಕೆಂಡ್ ಎಕ್ಸಾಮ್ ಬರೀತಾ ಇರೋರು, ನಿಮ್ಮ ಫ್ರೆಂಡ್ಸ್ ಅಥವಾ ನಿಮ್ಮ ಒಂದು ಅಣ್ಣ ತಮ್ಮ ಅಕ್ಕ ತಂಗಿ ಯಾರಾದರೂ 9th ಅಥವಾ ಇವಾಗ 10th ಓದ್ತಿದ್ದಾರೆ ಅಂದರೆ ಅವ್ರಿಗೂ ಸಹ ಈ ಥರ ನಮ್ಮ ಒಂದು ಚಾನಲ್ ಇದೆ ಅನ್ನೋದನ್ನು ಸಜೆಸ್ಟ್ ಮಾಡಿ. ಅವರು ಸಹ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಅವ್ರಿಗೂ ಸಹ ತುಂಬ ಉಪಯೋಗ ಆಗುತ್ತೆ. ನಾವು ಪ್ರತಿ ಎಕ್ಸಾಮ್ಸ್ಗೂ ಸಹ ಬಿಡ್ತೀವಿ, ಬೇಕಿದ್ದರೆ ನೀವು ಲಾಸ್ಟ್ ಎಕ್ಸಾಮ್ಗೂ ಸಹ ಬಿಟ್ಟಿದ್ದೀವಿ, ನೋಡ್ಬೋದು. ನಮ್ಮ ಚಾನಲಲ್ಲಿ ವಿಸಿಟ್ ಮಾಡಿದರೆ ಮಾತ್ರ ನಿಮಗೆ ಆ ಒಂದು ವೀಡಿಯೋಸ್ ಎಲ್ಲ ಕಾಣಿಸೋದು. ಸೊ ಎಲ್ಲ ವೀಡಿಯೋನೂ ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಕೊಳ್ಳಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ನೆಕ್ಸ್ಟ್ ಬರುವಂಥ ವೀಡಿಯೋಸ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನೋಟಿಫಿಕೇಷನಿಂದ ನೀವು ಪೂರ್ತಿ ವೀಡಿಯೋನ ನೋಡ್ಬೋದು. ಹಾಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ಏನಾದರೂ ಡೌಟ್ಸ್ ಇದ್ದರೂ ಸಹ ನಾನು ಕ್ಲಿಯರ್ ಮಾಡ್ತೀನಿ. ನೆಕ್ಸ್ಟ್ ವೀಡಿಯೋದಲ್ಲಾಗ್ಬೋದು ಅಥವಾ ಕಮೆಂಟ್ ಸೆಕ್ಷನಲ್ಲೇ ಕ್ಲಿಯರ್ ಸಹ ಮಾಡ್ತೀನಿ. ಅದಕ್ಕಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ಕೊಳ್ಳಿ. ಡೌಟ್ಸ್ ಇದ್ದರೆ ಕಮೆಂಟ್ ಹಾಕಿ. ಹಾಗೆ ಪಾರ್ಟ್ 2 ವಿಡಿಯೋ ಬೇಕು ಅಂದರೂ ಸಹ ಕಮೆಂಟ್ ಹಾಕಿ. ಆದಷ್ಟು ಬೇಗನೆ ಅಪ್ಲೋಡ್ ಮಾಡ್ತೀನಿ. ನಾಳೆನೇ ಎಕ್ಸಾಮ್ ಇದೆ, ಸೊ ಇವಾಗೆಲ್ಲ ಕೂತ್ಕೊಂಡು ಓದ್ಕೊಳ್ಳಿ. ಇಲ್ಲಾಂದರೆ ನಿಮಗೆ ಓದ್ಕೊಳ್ಳೋಕ್ಕಾಗೋದಿಲ್ಲ. ಬೇಗ ಓದ್ಕೊಳ್ಳಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಹಾಕಿ. ಹಾಗೆ ನಾನು ಅದನ್ನೆಲ್ಲ ಎಕ್ಸ್ಪ್ಲೈನ್ ಸಹ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಡೌಟ್ಸನ್ನು ಕ್ಲಿಯರ್ ಮಾಡ್ತೀನಿ. ಸೊ ನಿರುದ್ಯೋಗ ಸಮಸ್ಯೆಗೆ ಪರಿಹಾರ ಕ್ರಮಗಳಾವುವು ಅಂತ ಕೇಳಿದ್ದಾರೆ. ಇದು 3 ಅಂಕಗಳಿಗೆ ಬರುವಂಥ ಪ್ರಶ್ನೆ ಆಗಿದೆ. ಸೊ ನಿಮಗೆ 3 ಮಾರ್ಕ್ಸ್ಗೆ ಬರುತ್ತೆ ಈ ಪ್ರಶ್ನೆ. ಇವಾಗಲೇ ಹೇಳಿದ್ದೀನಿ, ನೋಡ್ಕೊಳ್ಳಿ. ಹಾಗೆ ಅಸಂಘಟಿತ ಕೆಲಸಗಾರರ ಸಮಸ್ಯೆಗಳು, ಇದು ಲಾಸ್ಟ್ ಟೈಮ್ ನಿಮ್ಮ ಒಂದು ಫೈನಲ್ ಎಕ್ಸಾಮಲ್ಲೂ ಸಹ ಬಂದಿತ್ತು. ಸೊ ಈ ರೀತಿಯ ಪ್ರಶ್ನೆಗಳನ್ನು ನೀವು ಮಿಸ್ ಮಾಡಬಾರ್ದು, ಬಿಕಾಸ್ ಇದೆಲ್ಲ ಇಂಪಾರ್ಟೆಂಟ್ ಪ್ರಶ್ನೆ. ನೆಕ್ಸ್ಟ್ ನೋಡಿ, ಸಂಘಟಿತ ಮತ್ತು ಅಸಂಘಟಿತ ಕೆಲಸಗಾರರ ನಡುವಿನ ವ್ಯತ್ಯಾಸಗಳೇನು? ವಿತ್ ಆನ್ಸರ್ ಕೊಟ್ಟಿದ್ದೀನಿ ನಾನು. ಸೊ ನನ್ನ ಒಂದು ಪ್ರತಿ ಒಂದು ವೀಡಿಯೋಸಲ್ಲೂ ಸಹ ನೀವು ನೋಡ್ಬೋದೇನಪ್ಪ ಅಂದರೆ, ನಾನು ಎಲ್ಲದಕ್ಕೂ ಆನ್ಸರ್ಸನ್ನು ಕೊಟ್ಟಿರ್ತೀನಿ. ಬೇರೆ ಚಾನಲ್ಗಳಿಗೆ ಕಂಪೇರ್ ಮಾಡಿದರೆ ನಮ್ಮ ಚಾನಲಲ್ಲಿ ಕ್ಲಿಯರಾಗಿ ಮತ್ತು ನಾವು ನಿಮ್ಮ ಡೌಟ್ಸನ್ನು ಸಹ ಕ್ಲಿಯರ್ ಮಾಡ್ತೀವಿ. ಹಾಗೆ ನಿಮಗೆ ವಿತ್ ಆನ್ಸರ್ಸನ್ನು ಕೊಟ್ಟಿರ್ತೀವಿ. ಯಾಕಂದರೆ ನೀವು ಎಲ್ಲೂ ಸಹ ಹುಡ್ಕೊಂಡು ಆಮೇಲೆ ಟೈಮ್ ವೇಸ್ಟ್ ಮಾಡಬಾರ್ದು ಅಂತಂದ್ಬಿಟ್ಟು. ಸೊ ನಿಮ್ಮ ಒಂದು ಟೈಮ್ನ ಸೇವ್ ಮಾಡೋಕ್ಕೆ ನಮ್ಮ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ನಾವು ನಿಮಗೆ ಈಸಿಯಾಗಿ ವಿತ್ ಆನ್ಸರ್ಸನ್ನೇ ಎಲ್ಲ ಪ್ರಶ್ನೆಗಳು, ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ಸಹ ಕೊಡ್ತೀವಿ. ಸೊ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡ್ಕೊಳ್ಳಿ. ಪಾರ್ಟ್ 2 ವಿಡಿಯೋ ಬೇಕು ಅಂದರೆ ಕಮೆಂಟ್ ಹಾಕಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.